ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪೂಜೆ ಹೋಮ ಅಂತ ಹೇಳಿ ನಮ್ಮನ್ನ ದೇವಸ್ಥಾನ ಕಳಿಸಿ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರ್ತಾನೆ. ಏನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೆ ಎಲ್ಲರೂ ಮನೆ ಒಳಗ್ ಬಂದಿದ್ದಾರೆ ಅನ್ಸುತ್ತೆ. ಇದೆಲ್ಲದಕ್ಕೂ ಕಾರಣ ಈ ಸತ್ಯನೇ ಆಗಿರ್ತಾನೆ. ಇದ್ರಲ್ಲಿ ಇವ್ರ ತಪ್ಪೇನಿಲ್ಲ ಅಕ್ಕ. ಅಂದ್ರೆ ತಪ್ಪೆಲ್ಲ ನಿಮ್ದೇನಾ? ತಪ್ಪು ನಿಮ್ಮಿಬ್ಬರ್ದಾ? ಕೇಳಿದ್ರ ಅತ್ತೆ? ತಪ್ಪೆಲ್ಲ ತಮ್ದೆ ಅಂತ ಒಪ್ಕೋತಿದ್ದಾರೆ. ಕೇಳಿದ್ರಾ? ನಮ್ ಮನೆ ಬದಲಾಯಿಸಿದ್ರು ಕೂಡ ಇವ್ರ ಬುದ್ಧಿ ಬದಲಾಗಿಲ್ಲ. ನಾಚಿಕೆ ಇಲ್ವಾ ನಿಮ್ಗೆ? ಈ ಜನ್ಮದಲ್ಲಿ ಬುದ್ಧಿ ಬರಲ್ವಾ? ನೀ ನಿಜವಾಗ್ಲೂ ಮನುಷ್ಯನಾ? ಹೊಟ್ಟೆಗೆ ಅನ್ನನೇ ತಿಂತ್ಯಾ? ನಿನ್ನಿಂದ ಮಾವ ಮಂಚ ಹಿಡಿದ್ರು. ನಿನ್ನಿಂದ ಮಾವ ಇವತ್ತು ಜೀವಂತ ಶವವಾಗಿದ್ದಾರೆ. ಇಲ್ಲಿ ನಾವು ಅವ್ರನ್ನ ಬದುಕಿಸ್ಕೊಳ್ಳೋಕ್ಕೋಸ್ಕರ ನಾವು ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಾ ಇದ್ರೆ ನೀವಿಲ್ ಬಂದು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಮನುಷ್ಯರನ್ನ ಸಾಯಿಸೋದು ನಿನಗೆ ಅಭ್ಯಾಸ ಇದೆಯೇನೋ, ನಮಗ ಅಭ್ಯಾಸ ಇಲ್ಲ. ಏಯ್, ಏನ್ ಹೇಳ್ದೆ? ಏನ್ರಿ, ನೀವೇನಾ? ನಿಮಗ್ ಪೂರ್ತಿ ಗುಣ ಆಗ್ಬಿಡ್ತಾ? ನೀವೇ ಎದ್ದು ನಡ್ಕೊಂಡು ಇಲ್ಲಿವರೆಗೂ ಬಂದ್ರಾ? ನಿಮ್ಮಷ್ಟಕ್ಕೆ ನೀವು ನಡ್ಕೊಂಡು ಬಂದ್ರಿ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ ರೀ. ಹೌದು, ನನ್ನಷ್ಟಕ್ಕೆ ನಾನೇ ನಡ್ಕೊಂಡ್ ಬಂದೆ. ಯಾಕೆ ಅಂತ ಗೊತ್ತಾ ವಸಂತ?
ಇದಕ್ಕೆ ನನ್ನಷ್ಟಕ್ಕೆ ನಾನೇ ನಡ್ಕೊಂಡ್ಬಂದೆ. ಏನ್ರಿ ಇದು? ಏನ್ ಮಾತಾಡ್ತಿದ್ದೀರಾ ನೀವು? ಮಂಚ ಹಿಡ್ದಿರೋ ನೀವು ಎದ್ದು ಬಂದ್ರಿ ಅಂತ ಸಂತೋಷ ಪಡೋ ಅಷ್ಟ್ರಲ್ಲಿ ನಮಗ್ ಒಳ್ಳೇದ್ ಮಾಡಿರೋ ಐಶ್ವರ್ಯ ಕೆನ್ನೆಗ್ ಹೊಡಿತಿದ್ದೀರಲ್ಲ. ಐಶ್ವರ್ಯ ನಮಗ್ ಒಳ್ಳೇದ್ ಮಾಡಿಲ್ಲ ವಸಂತ, ನಮ್ಮನ್ನ ಮುಳುಗಿಸಿದಾಳೆ. ಇಷ್ಟು ದಿನ ನಾನು ಮಂಚದ ಮೇಲಿರೋ ಕಾರಣ ಈ ಐಶ್ವರ್ಯನೇ. ಆವತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ನನ್ನ ದರ್ಶನಕ್ಕೆ ಬೆಟ್ಟದ ಮೇಲೆ ಕಳಿಸಿದ್ದು ಶ್ಯಾಮ ಅಲ್ಲ, ಈ ಐಶ್ವರ್ಯನೇ. ಅವತ್ತು ಬೀಳೋಕ್ ಮುಂಚೆ ನನ್ಗೇನೋ ಮತ್ ಬಂದಾಗಾಯ್ತು, ಎದೆ ಒಳಗೆ ನೋವಾಯ್ತು. ಅದಕ್ಕೆ ಮುಂಚೆ ಐಶ್ವರ್ಯ ಕೊಟ್ಟಿದ್ದ ಪ್ರಸಾದ ತಿಂದೆ. ಆಗ್ಲಿಂದಾನೆ ಏನೋ ಹೆಚ್ಚು ಕಮ್ಮಿ ಆಯ್ತು. ಬಹುಶಃ ಆ ಪ್ರಸಾದದಲ್ಲಿ ಏನೋ ಔಷಧಿ ಬೆರೆಸಿರ್ತಾಳೆ ಈ ಮಹಾತಾಯಿ. ಬಿದ್ದೋಗ್ತಿರೋನ್ನ ಕಾಪಾಡೋಕ್ ಬಂದ್ಲು ಈ ಶ್ಯಾಮ. ಅಂತ ಶ್ಯಾಮನ್ ಮೇಲೆ ಅಪವಾದ ಮಾಡಿ ಶ್ಯಾಮನ್ನ ದೋಷಿ ಮಾಡಿದ್ದು ಈ ರಾಕ್ಷಸಿನೇ. ನಿನ್ಗೆ ಇಲ್ದೇ ಇರೋದನ್ನ ಹೇಳಿ ಮನೆಯಲ್ಲಿ ಗಲಾಟೆ ನಡೆಯೋ ಹಾಗೆ ಮಾಡಿ ಅಖಿಲ್ ಶ್ಯಾಮ ಇಬ್ರು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ಈ ದುಷ್ಟಿನೇ. ಅವಳನ್ನ ನಂಬಿ ನೀನು ಅವಳು ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಕ್ಕೆ ತಲೆಮಾರುಗಳಿಂದ ಬಂದಿದ್ದ ಫ್ಯಾಕ್ಟ್ರಿನ ಅವಳ ಹೆಸರಿಗೆ ಬದಲಾಯಿಸ್ಕೊಂಡ್ಲು ಈ ವಿಶ್ವಾಸಘಾತಕಿ. ನಾನ್ ಗುಣ ಆದ್ರೆ ಅವಳು ಗುಟ್ಟೆಲ್ಲ ರಟ್ಟಾಗುತ್ತೆ ಅಂತ ಭಯ ಬಿದ್ದು ಡಾಕ್ಟರ್ ಅವ್ರು ಬರ್ಕೊಟ್ಟಿದ್ದ ಟ್ಯಾಬ್ಲೆಟ್ ನನಗ್ ಕೊಡದೆ ನಾನು ಇನ್ನೂ ಅನಾರೋಗ್ಯ ಆಗ್ಲಿ ಅಂತ ಬೇರೆ ಟ್ಯಾಬ್ಲೆಟ್ಸ್ ತಂದು ನನಗ್ ಕೊಟ್ಲು ಈ ನೀಚ ಹೆಣ್ಣು. ನನ್ನ ನಾರ್ಮಲ್ ಮಾಡಬೇಕು ಅಂತ ಶ್ಯಾಮ ಡಾಕ್ಟರ್ ಆಗಿ ಬದಲಾಗಿ ಆಯಿಲ್ ಮಸಾಜ್ ಮಾಡೋಕ್ ಬಂದ್ಲು. ಶ್ಯಾಮನ್ ವೈದ್ಯದಿಂದ ನನ್ನಲ್ಲಿ ಬದಲಾವಣೆ ಆಗಿರೋದನ್ನ ನೋಡಿ ಶ್ಯಾಮನ್ ನನ್ನ ಮನೆಗೆ ಬರ್ದ ಹಾಗೆ ಮಾಡಿದ್ದು ಈ ಪಾಪಿಷ್ಟಿನೇ. ಸ್ವಲ್ಪ ದಿನ ನ್ಯಾಚುರಲ್ ಟ್ರೀಟ್ಮೆಂಟು, ಸ್ವಲ್ಪ ದಿನ ಇಂಗ್ಲಿಷ್ ಟ್ರೀಟ್ಮೆಂಟು ಅಂತ ಚೇಂಜ್ ಮಾಡ್ತಾ ಇರಬಾರ್ದು. ಇಂಥ ಮೋಸಗಾತಿನ ದೇವತೆ ಅಂತ ನೆತ್ತಿ ಮೇಲೆ ಇಟ್ಕೊಂಡೆ. ದೇವತೆ ಅಂತ ಶ್ಯಾಮನ್ನ, ಬಂಗಾರದಂತ ನಮ್ಮ ಅಖಿಲ್ನ ನೀನ್ ದೂರ ಮಾಡ್ಕೊಂಡೆ. ನನ್ನ ಅರ್ಶನ ಕುಂಕುಮದ ಜೊತೆ ಆಟ ಆಡ್ತಾ ಇದೀಯಾ ಅಂತ ನನಗೆ ಪ್ರಜ್ಞೆ ಬಂದಿದೆ. ನೀನ್ ಮಾಡಿರೋದಕ್ಕೆ, ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನನಗಿನ್ನೂ ಕೆಟ್ಟ ಹೆಸರು ತಂದು ಸಮಾಜದ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡಬೇಕು ಅಂತ, ಇವಳಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಕರ್ಕೊಂಡು ಬಂದ್ಯಾ? ನನ್ನ ಹೆಂಡತಿನ ಚೀಟರ್ ಅಂತ ನೋಡೋ ಈ ಮನೆಯಲ್ಲಿ ನಾನಿರೋದಿಲ್ಲ.
ತಪ್ಪು ಮಾಡಿಬಿಟ್ಟೆ. ನಿಮ್ಮಿಬ್ಬರ ವಿಷಯದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ. ಒಳ್ಳೆಯವರಾಗಿದ್ದ ನಿಮ್ಮನ್ನ ನನ್ನ ಕೈಯಾರೆ ದೂರ ಮಾಡಿಕೊಂಡೆ. ಆಡಬಾರದು ಮಾತುಗಳನ್ನ ಆಡಿ ಅವಮಾನ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಯ್ಯಯ್ಯೋ, ಯಾಕತ್ತೆ ಈ ಮಾತು? ನೀವು ನಮ್ಮನ್ ಕ್ಷಮೆ ಕೇಳಬಾರ್ದು. ಮಮ್ಮಿ, ನೀವೇನು ತಪ್ಪು ಮಾಡಿಲ್ಲ. ಅತ್ಗೆ ಮಾತು ಕೇಳಿ ಹೀಗಾಗಿದೆ ಅಷ್ಟನೆ. ನನ್ನ ಮಮ್ಮಿ ಯಾವತ್ತೂ ತಪ್ಪು ಮಾಡಲ್ಲ. ಇಲ್ಲ ಕಂದ, ಮಾಡಿದ್ದೀನಿ. 100ಕ್ಕೆ 100 ಪಾಲು ನಾನು ತಪ್ಪು ಮಾಡಿದ್ದೀನಿ. ಆ ತಪ್ಪನ್ನ ಈಗಲೇ ಸರಿ ಮಾಡ್ತೇನೆ. ಶ್ಯಾಮ, ನೀನ್ ಅತ್ತೆಯಾಗಿ ನಾನೊಂದು ಮಾತು ಹೇಳ್ತೀನಿ, ಮಾಡ್ತೀಯಾ? ಹೇಳಿ ಅತ್ತೆ, ನೀವೇನ್ ಹೇಳಿದ್ರು ಮಾಡ್ತೀನಿ. ಮಾತಿಗೆ ತಪ್ಪಾರ್ದು. ನಾನು ವಸಂತ ದೇವಿ ಅವ್ರ ಸೊಸೆ ಅತ್ತೆ, ಮಾತು ತಪ್ಪಲ್ಲ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ನಿನ್ನ ಚಪ್ಪಲಿ ತಗೊಂಡು ಐಶ್ವರ್ಯ ಕೆನ್ನೆಗ್ ಬಾರ್ಸು. ಏನ್ ಯೋಚನೆ ಮಾಡ್ತಿದ್ಯಾ? ಹೊಡಿ. ಚಪ್ಪಲಿ ತಗೊಂಡು ಇವಳು ಕೆನ್ನೆಗ್ ಬಾರ್ಸು. ಇನ್ನೊಂದ್ಸಲ ಈ ರೀತಿ ಚಾಡಿ ಮಾತು ಹೇಳ್ದೆ ಇರೋ ಹಾಗೆ ನಿನ್ನ ಚಪ್ಪಲಿ ತಗೊಂಡು ಇವಳು ಕೆನ್ನೆಗ್ ಬಾರ್ಸು. ಕ್ಷಮಿಸಿ ಅತ್ತೆ. ಸೊಸೆಯಾಗಿ ಅತ್ತೆ ಮನೆ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ. ಈ ಮನೆ ಸೊಸೆಗೆ ಚಪ್ಲೆಲ್ ಹೊಡೆದು ಗೌರವ ಕಳೆಯಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಅದು ನನ್ನ ಸೊಸೆ ಅಂದ್ರೆ ಈ ಮನೆ ಸೊಸೆಗಿರ್ಬೇಕಾಗಿರೋ ಲಕ್ಷಣ ಅದು.
ನಮ್ಮ ಕುಟುಂಬದಲ್ಲಿ ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಿದೆ ಅಂದ್ಕೋತೀನಿ. ಇಲ್ಲ ವಸಂತ, ಆಗಿಲ್ಲ. ನಮ್ಮ ಕುಟುಂಬಕ್ಕಾಗಿದ್ದ ಅನ್ಯಾಯಕ್ಕೆ ಪೂರ್ತಿ ಪ್ರಾಯಶ್ಚಿತ ಇನ್ನೂ ಆಗಿಲ್ಲ. ನಮ್ಮ ಕುಟುಂಬನ ಛಿದ್ರ ಮಾಡಿದೆ ಐಶ್ವರ್ಯ. ನಮ್ಮ ಕುಟುಂಬದಿಂದ ಹೊರಗಡೆ ಹೋದ್ರೇನೆ ಪೂರ್ತಿ ಪ್ರಾಯಶ್ಚಿತ್ತ ಆಗೋದು. ಏನ್ ಹಾಗೆ ನೋಡ್ತಿದ್ಯಾ? ಔಟ್, ಗೆಟ್ ಔಟ್. ಏನ್ ಗೆಟ್ ಔಟ್? ನೀನ್ ಗೆಟ್ ಔಟ್ ಅಂದ್ರೆ ತಲೆ ತಗ್ಸಿ ಮನೆಯಿಂದ ಹೊರಗೆ ಹೋಗೋದಕ್ಕೆ. ಇದು ನಿನ್ ಮನೆ ಅಲ್ಲ. ನಮ್ಮಪ್ಪನ್ ಫ್ರೆಂಡ್ ಮನೆ. ಈ ಮನೆಯಿಂದ ನಾನ್ ನಿಮ್ಗೆ ಗೆಟ್ ಔಟ್ ಅನ್ಬಹುದೇ ಹೊರತು ನೀನ್ ನನ್ಗೆ ಗೆಟ್ ಔಟ್ ಹೇಳ್ಬಾರ್ದು. ಔಟ್, ಗೆಟ್ ಔಟ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇವಾಗ ನೀವು ಮನೆಯಿಂದ ಹೊರಗೆ ಹೋದ್ರೆ ಇರೋದಕ್ಕೆ ಮನೆ ಇರಲ್ಲ, ತಿನ್ನೋದಕ್ಕೆ ಅನ್ನ ಇರಲ್ಲ. ಫ್ಯಾಕ್ಟ್ರಿ ಜೊತೆಗೆ ನಿನ್ನ ಹೆಸರಲ್ಲಿರೋ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದೀನಿ. ಏನು? ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಮಾಡ್ಕೊಂಡಿದ್ಯಾ? ಎಸ್, ಬದಲಾಯಿಸ್ಕೊಂಡಿದ್ದೀನಿ. ನೀನ್ ಇಷ್ಟ ಬಂದಂಗೆ ನೀನ್ ಮಾಡಿದ್ರೆ ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ಯಾ? ಸುಮ್ಮನೆ ಇರ್ದಿದ್ರೆ ಏನ್ ಮಾಡ್ತ್ಯಾ? ನಿನ್ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ನೀನ್ ಮಾಡಿರೋ ಮೋಸನೆಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅಗತ್ಯ ಬಿದ್ರೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ನಿನಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಆವೇಶ ಪಡ್ಬೇಡಪ್ಪ. ಅಷ್ಟು ದೂರ ಹೋಗಿ ಅವಳಿಗೆ ಶಿಕ್ಷೆ ಕೊಡಿಸೋ ಅವಶ್ಯಕತೆ ಇಲ್ಲ. ಆನಂದ ಗಜಪತಿ ವರ್ಮಾ ಸೊಸೆ ಸ್ಥಾನ ಹೋಗಿದ ಮರುಕ್ಷಣನೇ ಅವಳ ಜೀವನ ಏನು ಅಂತ ಅವಳು ಗೊತ್ತಾಗುತ್ತೆ. ಅವಳು ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ಅಮೆರಿಕಾಯಿಂದ ಅರುಣ್ ಬಂದಿದ ತಕ್ಷಣ ನಡೆದಿದ್ದೆಲ್ಲ ಹೇಳಿ ಅವಳು ಮುಖದ ಮೇಲೆ ಡೈವರ್ಸ್ ಪೇಪರ್ಸ್ ಬಿಸಾಕಿದಾಗ ಆಗ ಅವಳ ಭವಿಷ್ಯ ಏನು ಅಂತ ಅರ್ಥ ಆಗುತ್ತೆ. ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅನುಭವಿಸ್ತಾಳೆ. ಅತ್ತೆ ಮನೆನ ಸರ್ವನಾಶ ಮಾಡಿದ ಉತ್ತಮ ಸೊಸೆ ಅಂತ ಸಮಾಜ ಛೀ ಅಂತ ಮುಖದ ಮೇಲೆ ಉಗಿತಿದ್ರೆ ಆಗ ಅವಳ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗುತ್ತೆ. ಅನುಭವಿಸ್ಬೇಕಾದ ಶಿಕ್ಷೆನ ಅವಳು ಅನುಭವಿಸ್ತಾಳೆ.